ಆನೆಗಳ ಹತ್ರ ಬಂದ್ವಿ ನೋಡಿ ನಾವು ಇವಾಗ. ಇಲ್ಲ ಐತಲ್ಲ, ಇದೇನೆ ಭೀಮಾ ಆನೆ. ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆನೆ ಯಾವ್ದು ಹೇಳಿ? ಭೀಮಾ ಆನೆ. ಇದೆ ನೋಡಿ ಭೀಮಾ ಆನೆ. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಮೈಸೂರಿಗೆ ಹೋಗ್ತಿದ್ದೀವಿ ಬಾಯ್ಸ್ ಎಲ್ಲ. ಮೈಸೂರಲ್ಲಿ ನಿಮಗೆ ಆನೆ ಅಂಬಾರಿ ಎಲ್ಲ ತೋರಿಸ್ತೀವಿ ಇವತ್ತೇನೆ. ಬನ್ನಿ. ಎಲ್ಲೋ ಗೈಸ್, ಗೌತಮ್ ಬಂದ ನೋಡಿ. ಮೈಸೂರ್ಗೆ ಹೋಗ್ತಾ ಇದೀವಿ ಮಚ್ಚಿ. ಮಗನೇ ಇದಕ್ಕೆ ಹೋಯ್ತಿದೀನಿ ಎಂದಲ್ಲೋ, ಟ್ರಿಪ್ ಹೋಯ್ತಿದೀನಿ ಎಂದಲ್ಲ. ಇವಾಗ ಪ್ಲಾನ್ ಆಗಿದ್ ಮಚ್ಚಿ ಬೆಳಗ್ಗೆ. ನೀನ್ ಮೈಸೂರಿಗೆ ಬರ್ತೀಯಾ, ಟ್ರಿಪ್ ಬಿಟ್ಬಿಟ್ಟು ಕರ್ಕೊಯ್ತೀವಿ. ಇಳಿಯಪ್ಪ, ಹತ್ತಪ್ಪ. ಮಚ್ಚಿ ವೈಟ್ ಅಂಡ್ ವೈಟ್ ಮಚ್ಚಿ. ನಾವೆಲ್ಲ ಎಲೆಕ್ಷನ್ ನಿಲ್ತಿದೀವಿ ನೆಕ್ಸ್ಟ್. ಆನೆ ತೋರಿಸ್ತೀವಿ ಎಲ್ರಿಗೂ ಇವತ್ತು. ಬತ್ತೀಯಾ? ನಿನಗೂ ತೋರಿಸ್ತೀವಿ. ಚಿಕ್ಕ ವಯಸ್ಸಿಂದ ಆಸೆ ಇತ್ತ ನಿನ್ಗೆ? ಕೈ ಇಲ್ಲೊಂದು ಫೋನು, ಈ ಕೆಳಗಡೆ ಒಂದು ಫೋನ್ ಇಟ್ಟ, ಬಿಸಿ ಪರ್ಸನ್ನು. ಗೈಸ್, ನೀವು ಶೇಖರ್ನ ನೋಡಿ. ಗೋಲ್ಡ್ ಚೈನು ಇಲ್ಲಿ ನೋಡಿ, ಇದು ಗೋಲ್ಡ್ ಬಟನ್ ಇದೆಲ್ಲ. ನೀವು ಎಲ್ಲ ತಗೊಂಡು ಶೇಖರ್, ನಿಜ ಚೆನ್ನಾಗೈತ್ ಕಣೋ. ಬಟನ್ ನೋಡಿ ಗೈಸ್ ಹೆಂಗೈತೆ. ಮೇಲ್ಗಡೆ ಸಿಂಹನ ಹುಲಿನ ಅದು. ಗೈಸ್, ಇನ್ನೇನು ಹತ್ರ ಶ್ರೀರಂಗಪಟ್ಟಣದ ಹತ್ರ ಹೋಗ್ತಾ ಇದೀವಿ. ಇನ್ನೇನು ಬೇಗನೆ ಮೈಸೂರು ರೀಚ್ ಆಗ್ಬಿಡ್ತೀವಿ. ಯಾರು ಹೇಳಿ ಓಡಿಸ್ತಾರೆ? ಶೇಖರ್. ತಮಾಷೆನೇ, ಕ್ರೇಜಿ ಡ್ರೈವರ್. ಹಿಂದೆಗಡೆ ನೋಡಿ ನಿಖಿಲ್, ತಿಲಕ್ಕು ಎಲ್ಲ ಕೂತಿದ್ದಾರೆ. ಗೈಸ್, ಶೇಖರ್ ಯಾವತ್ತೇ ಆದರೂ ಅಷ್ಟೇ ಹೆಲ್ತಿ ಫುಡ್ ಮಾತ್ರನೇ ತಿನ್ನೋದು. ಅವ್ನು ನಾಷ್ಟ ಮಾಡಿರಲಿಲ್ಲ, ಅದಕ್ಕೆ ಚಿರ್ಮುರಿ ತಿಂತವನೆ. ಎಲ್ರಿಗೂ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ಪ್ಯಾಲೇಸ್ ಒಳಗಡೆ ಹೋಗೋಕ್ಕೆ ಗಾಡಿ ಪಾರ್ಕ್ ಮಾಡಬೇಕಲ್ಲ, ಪಾರ್ಕಿಂಗ್ ಹುಡುಕ್ತಾ ಇದ್ದೀವಿ. ಪ್ಯಾಲೇಸ್ ಒಳಗಡೆ ಹೋಗ್ತೀವಿ ಈಗ. 50% ಆಗೈತಲ್ಲ ನೋಡಿ. ಎಲ್ಲರೂ ಟ್ರಾಫಿಕ್ ಪೊಲೀಸ್ಗೆ ಫೈನ್ ಕಟ್ಟಕ್ಕೆ ಲೈನಲ್ಲಿ ನಿಂತ್ಕೊಂಡು ಫೈನ್ ಕಟ್ತಾವ್ರೆ. ಗೈಸ್, ನಾವಿವಾಗ ಪ್ಯಾಲೇಸ್ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ, ನಿಮಗೆ ಆನೆಗಳನ್ನ ತೋರಿಸ್ತೀವಿ. ಎಲ್ಲ ಆನೆಗಳನ್ನೂ ತೋರಿಸಿ ಮತ್ತು ಮಾವತೃಗಳನ್ನ ಮಾತಾಡ್ಸೋಣ. ಪೇಂಟಿಂಗ್ ಮಾಡ್ತಾವ್ರು ನೋಡಿ ಪ್ಯಾಲೇಸ್ದು. ಅರಮನೆ ಮುಂದೆಗಡೆ ನೋಡಿ ಗೈಸ್, ಫುಲ್ಲು ಪಾರಿವಾಳಗಳಿರುತ್ತೆ. ಯಾವಾಗಲೂ ಇವತ್ತೇ ಕಮ್ಮಿ ಐತೆ, ಇನ್ನೂ ಜಾಸ್ತಿ ಇರುವ. ಅರಮನೆಯಲ್ಲಿ ಏನೋ ಮಾಡ್ತಾವ್ರೆ ನೋಡಿ, ಕ್ರೈನೆಲ್ಲ ತರಿಸ್ಬಿಟ್ಟು ಪೂಜೆ ನಡೀತಾ ಐತೆ ಅರಮನೆಯಲ್ಲಿ. ಅರಮನೆ ಮುಂದೆಗಡೆ ಇಲ್ಲಿ ತೋರಿಸ್ತೀನಿ ನಿಮಗೆ, ಝೂಮ್ ಮಾಡಿ ಗೈಸ್. ಅರಮನೆ ಮುಂದೆಗಡೆ ಪೂಜೆ ನಡೀತಾ ಇತ್ತು ನೋಡಿ. ಯಾವುದೋ ಇದು ನೋಡಿ, ಶ್ರೀಕಂಠ ಆನೆ ಇದು. ಈ ಕಡೆ ಐತಲ್ಲ ಇದು, ಅದು ಸುಗ್ರೀವ ಆನೆ. ಶ್ರೀಕಂಠ ಆನೆ ಮತ್ತು ಸುಗ್ರೀವ ಆನೆ ನೋಡಿ ಗೈಸ್. ದಸರಾ ಸ್ಟಾರ್ಟ್ ಆಗೋಕ್ಕೆ ಮುಂಚೆನೇ ನಿಮಗೆ ಆನೆಗಳನ್ನ ತೋರಿಸ್ತೀನಿ ನಾನು. ಮಾಮೂಲಿ ಇವಾಗ ಮೇವು ಹಾಕೋರೆ, ಮೇವು ತಿಂತಾ ಇದ್ದೆ ನೋಡಿ. ಆರಾಮ್. ಇಷ್ಟು ಮುದ್ದಾಗೈತೆ ನೋಡಿ ಆನೆ. ಆನೆಗಳನ್ನ ಇಲ್ಲಿ ಮಾಮೂಲಿ ಇವಾಗ ಈ ಆನೆಗೆ ಇವಾಗ ಸ್ನಾನ ಮಾಡಿಸ್ಕೊ ಕರ್ಕೊಬಂದ್ರಿ. ಇವಾಗ ಚಿಕ್ಕೈತೆ ಆನೆ. ಹೆಸ್ರುಗಳು ನನಗೂ ಗೊತ್ತಿಲ್ಲ, ಬಟ್ ಹಂಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಮಾವತರು ನೋಡಿ ಕ್ಲೀನ್ ಮಾಡ್ತಿದ್ದಾರೆ. ಇನ್ನು ನೋಡಿ, ಅಲ್ಲಿ ತೊಪ್ಪೆ ಎತ್ತಾಕ್ತಾವ್ರು ಇವಾಗ ಆ ಕಡೆಯಿಂದ. ಶೇಖರ್ ನೋಡಿ ಸ್ನ್ಯಾಪ್ ಮಾಡ್ಕೊತಿದ್ದಾನೆ ಗ್ಯಾಪಲ್ಲಿ. ಐತೆ ನೋಡಿ, ಲಾಸ್ಟಲ್ಲಿ ಇರೋದೇ ಭೀಮಾ ಆನೆ. ತುಂಬಾನೇ ಕರ್ನಾಟಕದಲ್ಲಿ ಆನೆಗಳಲ್ಲಿ ತುಂಬಾನೇ ಫೇಮಸ್ ಆನೆ ಯಾವುದು ಅಂತಂದರೆ ಭೀಮನ್ ನೋಡಿ ಇಲ್ಲೇ ನಿಲ್ಸೋರೆ. ಭೀಮನ್ನ ನೋಡ್ಕೊಳ್ಳಿ ಎಲ್ಲರೂ. ಮತ್ತು ಆ ಕಡೆ ಇರೋ ಆನೆಗಳ ಹೆಸರು ಗೊತ್ತಿಲ್ಲ ನನಗೆ, ಬಟ್ ಈ ಆನೆ ಭೀಮಾ ಆನೆ. ಇರಿಗೆ ಕೇಳ್ಬಿಟ್ಟು ಹೇಳ್ತೀನಿ. ಭೀಮಾ, ಲಕ್ಷ್ಮಿ, ಮಹೇಂದ್ರ, ರೂಪ. ಇದು ಮಹೇಂದ್ರ ಆನೆ, ಇದು ರೂಪ ಆನೆ, ಮತ್ತು ಕೊನೆಯಲ್ಲಿರೋದು ಏಕಲವ್ಯ ಆನೆ. ಸೊ ಇಲ್ಲಿರೋದು ನೋಡಿ ಭೀಮಾ ಆನೆ. ಈ ಕಡೆ ತಿರ್ಕೋತಲ್ಲ, ಇದೇ ಭೀಮಾ ಆನೆ ನೋಡಿ ಗೈಸ್. ಅಲ್ಲ ಐತಲ್ಲ, ಅದೇ ಭೀಮಾ ಆನೆ ಗೈಸ್. ಇಲ್ಲ ಐತಲ್ಲ, ಇದೇನೆ ಭೀಮಾ ಆನೆ. ನಮ್ಮ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆನೆ ಯಾವ್ದು ಹೇಳಿ? ಭೀಮಾ ಆನೆ. ಇದೆ ನೋಡಿ ಭೀಮಾ ಆನೆ. ಏಕಲವ್ಯ ಆನೆ ಗೈಸ್ ಇದು. ಇಲ್ಲಿ ನೋಡಿ ಕೊನೆಯಲ್ಲಿ ಐತಲ್ಲ, ಇದು ಏಕಲವ್ಯ ಆನೆ. ಇದು ಏಕಲವ್ಯ ಆನೆ ಟ್ರೈನಿಂಗ್ ಆಗಿ ಒಂದೇ ವರ್ಷಕ್ಕೆ ಬಂದಿರೋ ಆನೆ ಇದು. ಇದು 2ನೇ ವರ್ಷ ದಸರಾ ಇದು ನೋಡಿ. 2ನೇ ವರ್ಷದ ದಸರಾ ಇದು. ಸೊಳ್ಳೆಲ್ಲ ಎತ್ತಾಯ್ತು ನೋಡಿ. ಬರೀ ಟ್ರೈನಿಂಗ್ ಆಗಿ ಒಂದೇ ವರ್ಷಕ್ಕೆ ಬಂದಿರೋದು ಆನೆ. ಇವಾಗ 2ನೇ ವರ್ಷ ಇದು. ನಮಗೆ ಫೋಟೋ ಕೊಡ್ತಿಲ್ವಲ್ಲ ಆನೆ ಜೊತೆ.
ಹಾಂ ಥ್ಯಾಂಕ್ಸ್ ಅಕ್ಕ. ಚೆನ್ನಾಗಿರುತ್ತಾ ವಿಡಿಯೋಗಳು? ನೋಡ್ತೀನಿ ಹ್ಞೂ ಇವರು ಆನೆಗಳ ಹತ್ರ ಬಂದ್ವಿ ನೋಡಿ ನಾವು ಇವಾಗ. ದೂರನೇ ನಿಂತ್ಕೊಂಡು ವಿಡಿಯೋ ಮಾಡ್ತಿರೋದು ನಾನು, ಹತ್ರಕ್ಕೆಲ್ಲ ಹೋಗಿಲ್ಲ. ನೋಡಿ ಸುಗ್ರೀವ ಆನೆ ಇದು, ಸುಗ್ರೀವ ಆನೆ ಇದೇನೆ. ಕಡೆ ಸೈಡ್ ನೋಡಿ ಇನ್ನೂ ಎಷ್ಟು ಆನೆಗಳೈತೆ. ಮಾವುತರುಗಳು ಮತ್ತು ಕಾವಡಿಗಳೆಲ್ಲ ಅಲ್ಲೇ ಮನೆಗಳು ಮಾಡ್ಕೊಂಡಿರ್ತಾರೆ. ಮನೆಗಳು ಇಲ್ಲಿ ಶೆಡ್ ಥರ ಕಾಣ್ತೈತಲ್ಲ, ಅಲ್ಲೇ ಇರ್ತಾರೆ ಕಾವಡಿಗಳು ಮಾವುತರು. ಇಲ್ಲಿ ಮುಂದೆ ಕಡೆನೇ ಆನೆಗಳಿರುತ್ತೆ. ಸ್ವಲ್ಪ ಜನಕ್ಕೆ ಮಾತ್ರ ನೋಡಕ್ ಬಿಡ್ತಾವ್ರೆ ಇಲ್ಲಿ, ಈ ಕಡೆಯಿಂದ ಓಡಾಡಕ್ಕೆ. ಇಲ್ಲಿ ಜನ ಓಡಾಡ್ತಾವ್ರಲ್ಲ ನೋಡಿ, ಹುಲ್ಲು ಕೊಡ್ತಾ ಇರ್ತಾರೆ ಆನೆಗೆ, ತಿನ್ನಕ್ಕೆ ಹುಲ್ಲು ಕೊಡ್ತಾ ಇರ್ತಾರೆ. ಅಲ್ಲಿ ನೋಡಿ ಆನೆ ಕರ್ಕೊಯ್ತವ್ರು ಸ್ನಾನ ಮಾಡಿಸ್ಬಿಟ್ಟಲ್ಲಿ. ಕಂಜನ್ ಅಂತ ಆನೆ ಹೆಸರು, ಮಾವುತ ಕಿರಣ್ ಹೋಯ್ತಾವ್ರು ನೋಡಿ. ಇಲ್ಲಿ ನೋಡಿ ಆನೆನ ಗೂಟಕ್ಕೆ ಕಟ್ಟವ್ರಲ್ಲಿ, ದೊಡ್ಡದು ಕಲ್ಲುಂದು. ಅಲ್ಲಿ ನೋಡಿ ಕಲ್ಲುನ್ ಗೂಟಕ್ಕೆ ಕಟ್ಟವ್ರೆ. ಆ ಕಲ್ಲು ಎಷ್ಟು ಗಟ್ಟಿ ಇರ್ಬೇಕು ನೋಡಿ, ಆನೆನ ತಡೆದು ನಿಲ್ಸೈತಲ್ಲ. ಆನೆ ಹೆಸರು ಗೋಪಿ. ಅಲ್ಲೈತೆ ನೋಡಿ ಅದು ಚಿಕ್ಕ ಆನೆ. ಎಷ್ಟು ವರ್ಷ ಅದಕ್ಕೆ? 11 ವರ್ಷ. ಬರೀ 11 ವರ್ಷ ಈ ಆನೆಗೆ. ಅದು ಫಸ್ಟ್ ಟೈಮ್ ಆನೆ ಹೆಸರು ಕಮ್ಮಿ ವರ್ಷದ್ದು ಇದು. ಈ ಚಿಕ್ಕ ಆನೆ ಐತಲ್ಲ, ಇದಕ್ಕೆ 11 ವರ್ಷ. ಹೇಮಾವತಿ ಇದ್ರ ಹೆಸರು. ಫಸ್ಟ್ ಟೈಮ್ ಬಂದಿರೋದು ಇದು. ಧನಂಜಯ ಆನೆ ಇದು. ಇಲ್ಲ ಆಯ್ತು ನೋಡಿ. ಆನೆಗಳಿಗೆಲ್ಲ ಬಾಯ್ ಮಾಡಿ ನಾವಿವಾಗ ಊಟ ಮಾಡ್ಕೊ ಬರಕ್ಕೆ ಹೋಗ್ತಾ ಇದೀವಿ. ದಸರಾ ಆನೆಗಳೆಲ್ಲ ನೋಡಿ ಎಷ್ಟು ಚೆನ್ನಾಗೈತೆ, ನೋಡೋಕ್ಕೆ ಚಂದ. ಆನೆಗಳನ್ನೆಲ್ಲ ನೋಡಿಕೊಂಡು ನಾವು ಇವಾಗ ಊಟ ಮಾಡಕ್ಕೆ ಹೋಗ್ತಾ ಇದೀವಿ. ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. ಯಾವ್ದಲ್ಲ ಅದು? ಯಾವ್ದು ಕುಲ್ಫಿ? ಬಾದ್ಶಾ ಕುಲ್ಫಿ. ನನಗೊಂದು ಇದೇ ಕೊಡೋಣ, ಬಾದ್ಶಾ ಕುಲ್ಫಿ. ಓಡಾಡ್ಕೊ ಬಂದ್ವಲ್ಲ ಅರಮನೆ ಒಳಗೆ, ಸುಸ್ತಾಗ್ಬಿಟ್ಟಿದ್ದೀವಿ. ಅದಕ್ಕೆಲ್ಲ ಐಸ್ ಕ್ರೀಮ್ ತಿಂತಿದ್ದೀವಿ ಗೈಸ್. ನಿಮಗೂ ಬೇಕಾ ಐಸ್ ಕ್ರೀಮ್? ಅಮೂಲ್ ಐಸ್ ಕ್ರೀಮ್ ಅಣ್ಣ. ಒಂದು ಬೈದ್ರಲ್ಲ ಅವ್ನಿಗೆ ಇನ್ನೊಂದ್ಸಲ ಬೈರಿ, ಯೂಟ್ಯೂಬಲ್ಲಿ ಹಾಕ್ತೀನಿ. ಹೌದು, ಅವ್ರಿಗೆ ಯಾವ್ದು ನನ್ ಕೇಳ್ತಾರಲ್ಲ, ನಿಮ್ ಯೂಟ್ಯೂಬ್ ಇನ್ಕಮ್ ಎಷ್ಟು ಅಂತ, ಆತರ. ಊಟ ಮಾಡಕ್ ಬಂದ್ವಿ ಇವಾಗ ಎಲ್ರು. ನಮ್ಮ ಜೊತೆ ಹೇಮಂತ ಆ್ಯಡ್ ಆಗಿದ್ದೀನಿ ನೋಡಿ. ಇವಾಗ ಹೇಮಂತ ಕೆಲಸದಲ್ಲಿದ್ದ ಮೈಸೂರಲ್ಲಿ, ಕರ್ಕೊಬಿಟ್ವಿ ನಾವು. ಹಂಗೆ ಬಿರಿಯಾನಿ ಖಾಲಿ ಆಗ್ಬಿಟ್ಟೈತೆ, ಏನು ಮಾಡೋದು ಅಂತ ಡಿಸಿಷನ್ ತಗೋತಿದ್ದೀವಿ. ಇಲ್ಲೇ ತಿನ್ನೋದಾ ಇಲ್ಲ ಬೇರೆ ಹೋಟ್ಲಿಗೆ ಹೋಗೋದಾ ಅಂತ. ನಮ್ಮ ಗ್ರೂಪಲ್ಲಿ ಇವನು ಒಬ್ಬನೇ ನೋಡಿ ಸಸ್ಯಾಹಾರಿ ಊಟನ ಮಾಡ್ತಿದ್ದಾನೆ. ಎಲ್ಲ ಐಟಮ್ಸ್ಗಳನ್ನ ತಿಂತಿದ್ದಾನೆ. ಏನು ಬೇಕಾದ್ರೂ ಕೇಳೋನೆ ಕಿಲ್, ಹೆದರ್ಕೋಬೇಡ ಅಷ್ಟೇ. ನೀನು ತೃಪ್ತಿಯಾಗಿ ತಿನ್ಬೇಕಷ್ಟೆ. ಹಪ್ಪಳ ಒಂದು ಕೊಟ್ಬಿಡು. ನಿಂಬೆಹಣ್ಣ ಹಿಂಡು ಬಿಟ್ಟು ಈಗ ಬಿರಿಯಾನಿ ತಿನ್ನೋಣ ಬನ್ನಿ. ಶೇಖರ್ ನೋಡಿ ಆಲ್ರೆಡಿ ತಿಂತಿದ್ದಾನೆ. ಎಲ್ಲರೂ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ, ಬಿರಿಯಾನಿ ತಿನ್ನೋಣ. ಪಾಯ್ಸು ಎಲ್ಲರೂ ಊಟ ಮಾಡಿಕೊಂಡು ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಜ್ಯೂಸ್ ಅಂಗಡಿಗೆ ಜ್ಯೂಸ್ ಕುಡಿತಾ ಇದ್ದೀವಿ. ಯಾವ ಏರಿಯಾ ಶೇಖರ್ ಇದು? ಮೈಸೂರಲ್ಲಿ ಯಾವ ಏರಿಯಾ ಅಂತ ನಮಗೂ ಗೊತ್ತಿಲ್ಲ. ಇದು ಜ್ಯೂಸ್ ಅಂಗಡಿ ಮುಂದೆಗಡೆ ಪೆಟ್ರೋಲ್ ಬಂಕ್ ಐತೆ. ಕಮೆಂಟ್ ಮಾಡಿ ಯಾವುದು ಇದು ಮೈಸೂರಲ್ಲಿ ಯಾವ ಏರಿಯಾ ಅಂತ. ನಾನು ಶೇಖರ್ ಪೊಮಗ್ರನೇಟ್ ಜ್ಯೂಸ್ ಕುಡಿತಿದ್ದೀವಿ ಗೈಸ್. ನಾನು ಮತ್ತು ಶೇಖರ್ ಇಬ್ಬರೇ ಕಾಫಿ ಕುಡಿಯೋಕೆ ಬಂದ್ವಿ. ಅವರು ತಿರ್ಗಾ ಅರಮನೆ ಹತ್ರ ಹೋದ್ರು. ತಿರ್ಗಾ ಆನೆ ನೋಡ್ಕೊಬರೋಕ್ಕೆ ವಾಕರ್ಗೆ ಹೋಗ್ತಾರಲ್ಲ, ಅಂದರೆ ನಾವು ಕಾಫಿ ಕುಡಿಯೋಕೆ ಬಂದಿದ್ದೀವಿ ನಾನು ಮತ್ತು ಶೇಖರ್. ಇಲ್ಲಿ ನೋಡಿ ಕಾಫಿ ಬೀಜಗಳು ಹಾಕೋರ ಫ್ರೇಮಲ್ಲಿ, ರಿಯಲ್ ಕಾಫಿ ಬೀಜ ಅವು. ನನ್ನ ಕಾಫಿ ಒಂಚೂರು ಚೆಲ್ಕೊಬಿಟ್ಟೆ. ಕಾಫಿ ಕುಡಿಯೋದು ಗೈಸ್. ಅರಮನೆ ನೋಡಿ ನೈಟ್ ಟೈಮ್ ಫುಲ್ ಲೈಟಿಂಗ್ ಹಾಕಿಲ್ಲ, ಸ್ವಲ್ಪ ಲೈಟಿಂಗ್ ಹಾಕೋರು. ಇವಾಗ ಹೆಂಗೆ ಕಾಣ್ತೈತಿ ಈಚೆಯಿಂದ. ಇದು ಗೋಪಿ, ಇದು ಶ್ರೀಕಂಠ.
ನಾವಿವಾಗ ವಾಪಸ್ಸು ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ. ಆನೆಗಳನ್ನೆಲ್ಲ ನೋಡಿಕೊಂಡು ಮೈಸೂರೆಲ್ಲ ಸುತ್ತಾಡಿಕೊಂಡು. ಲೈಟಿಂಗ್ಸ್ ಇನ್ನೂ ಯಾವುದೂ ಆನ್ ಆಗಿಲ್ಲ ಮೈಸೂರಲ್ಲಿ, ಇನ್ನೂ ತುಂಬ ದಿನ ಬೇಕು. ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಬಟ್ ಕನೆಕ್ಷನ್ ಎಲ್ಲ ಕೊಟ್ಟಿಲ್ಲ, ಆನ್ ಆಗಿಲ್ಲ. ಲೈಟಿಂಗ್ಸ್ ನೋಡೋಕೆ ಈಗಲೇ ಬರಬೇಡಿ ಮೈಸೂರಿಗೆ. ನೋಡಿ ಇವಾಗ ಹಾಕ್ತಾವ್ರು ನೋಡಿ ಲೈಟಿಂಗ್ಸ್, ರೆಡಿ ಮಾಡ್ತಾವ್ರೆಲ್ಲ ದಸರಕ್ಕೆ.